ಹೋದಾಗ ಅಲ್ಲಿ ಬೇರೆ ನಮ್ದು ಸೂಪರ್ ಮಾಡೆಲ್ಸ್ ಕೂತಿದ್ದಾರೆ ಗಿಲ್ಲಿ ಅಂತವ್ರೆಲ್ಲ ಗೆಳತಿಯರು. ಓಕೆ, ನೀವು ಅವ್ರನ್ನ ನೋಡಿದ ತಕ್ಷಣನೇ ಆ ಗೆಳತಿಯನಾರ ತಿರುಗಿ ನಿಮ್ ಕಡೆನೆ ಕಣ್ಣಾಡ್ಸಿದ್ರೆ ಪರಿಸ್ಥಿತಿಗಳು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡಕ್ ಹೋಗ್ಬೇಕೀಗ ಅಂತ ಏನ್ ಅಡ್ವೈಸ್ ಕೊಡ್ತೀರಿ? ಸರಿ, ಯಾರ್ಯಾರು ಗೊತ್ತಲ್ಲ? ಗೊತ್ತು ಸರ್, ನೋಡ್ತಾ ಇದ್ದೀನಿ ಶೋ. ಓಕೆ, ಹೊತ್ತಾಗಿಲ್ಲಿ ಸರಿ ಹೇಳಿ. ಸೊ ಬೇರೆಯವ್ರು ನನ್ನ ಕಡೆ ಡಿವಿಯೇಟ್ ಆದ್ರು ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ಸರ್. ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮನೆ ಒಳಗಡೆ ಕಳ್ಸಿಕೊಡ್ತಾ ಇದೀನಿ. ಮುಂದಿನ ಶನಿವಾರ ಇದೇ ವೇದಿಕೆಯಿಂದ ನಿಮ್ಮನ್ನ ಒಳಗಡೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮಿಂದ ಮನೆಗೆ, ಮನೆಯಿಂದ ನಿಮಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಇಷ್ಟು ವರ್ಷಗಳ ಕಾಲ ಆಯ್ತು, ಆದರೆ ಈ ಸಲ 3ನೇ ವಾರಕ್ಕೆ ಆಟದಲ್ಲಿ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ಈಗ ಮುಂದೆ ನಮ್ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈಗ ನಿಮ್ಮ ಹತ್ರ ಒಂದು ಬಚಾವ್ ಆಗೋ ಕಾರ್ಡ್ ಇದೆ, ಯಾರು ಕೊಡ್ತೀರಾ ಯೋಚನೆ ಮಾಡಿ. ಇದನ್ನ ಬೇಕಾದ್ರೆ ಫೈನಲ್ ಗಂಟು ಇಟ್ಕೋಬಹುದು. ತೀರಾ ನಂದು ಬುಡಕ್ ಬಂತು ನಂಗೆ ಗೊತ್ತು. 11:10 ಅದೇನಾಗುತ್ತೋ ಆಗ್ಲಿ ಮಲ್ಲಮ್ಮ. ಇಷ್ಟು ಜನ ಒಂದು ದಿಕ್ಕು, ನಾನೊಂದು ದಿಕ್ಕು, ನೋಡೋಣ ಏನಾಗುತ್ತೆ. ಎಷ್ಟು ದಿವಸ ಇರ್ತೀನಿ, ಇನ್ನು ಒಬ್ಬೊಬ್ಬಂದು ಮುಖವಾಡ ಕಳ್ಚೆ ಹೋಗೋದು. ನನಗೆ ಜಾಸ್ತಿ ಕಲರ್ ಮಾತಾಡಕ್ಕೆಲ್ಲ ಬರಲ್ಲ. ತಿರುಗ್ತಿರ್ತಾನೆ. ಅದೀಗ ಹೊಸ ಟ್ರ್ಯಾಕ್ ಓಪನ್ ಆಗಿದ್ದಲ್ಲ, ಅದು ಅಲ್ಲಿ ತಕ ಹೋಗೋ ಟ್ರ್ಯಾಕ್ ಆತರ ಮಾಡ್ಬೇಕು. ನಾವು ಮಾಡಕ್ಕಾಗತ್ತ ಆತರ? ನಿಮ್ಮನ್ನೇ ನಾಮಿನೇಟ್ ಮಾಡಿ ನಿಮಗೆ ಹಿಂದ್ಗಡೆಯಿಂದ ಚಾಕು ಕೂತ್ಕೊಂಡು ಚಾರಲ್ಲಿ ಹಿಂಗ್ ಮಾತಾಡೋದು ಏನು ಬಂಡಿಗೆಟ್ಟು ಜನ್ಮ ಅಂತ ಅಂದ್ರೆ ಸರಿ ಅನ್ಸಲ್ಲ ಅದು. ಈಗ ಅವ್ರು ಸಾರಿ ಕೇಳಿದ್ರಲ್ಲ, ನಾಳೆಯಿಂದ ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ, ಚೆನ್ನಾಗಿರ್ತಿದ್ದಾನೆ. ಹಾ, ನಾನು ಇರ್ತೀನಿ. ಇವತ್ತಿಂದ ನಾನು ಇರ್ತೀನಿ. ಬಟ್ ಅವರಿಗೆ ಸ್ವಲ್ಪ ಬೇಜಾರಾಯಿತು ನನಗೆ ಅನಿಸುತ್ತೆ. ಯಾಕೆಂದರೆ ನಾನು ಚೂರಿ ಆಗಿ ಹೇಳಿದ್ದೀನಿ ಅಲ್ವಾ. ಅದೇ ಒಂದು ಡೈಲಾಗ್. ಎಲ್ಲ ವಾರವೂ ಒಂದೇ ವಾರ ಆಗಿರ್ಬೋದು. ನೆಕ್ಸ್ಟ್ ವಾರ ನಿಮ್ಮದೇ ಆಗಿದೆ, ನೆಕ್ಸ್ಟ್ ವಾರ ನಮ್ಮದೇ ಆಗಿದೆ.